ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ ವ್ಲಾಗ್ಗೆ ನಾನು 8ನೇ ತಾರೀಕು ಅಂತ ಹಾಕ್ಬೇಕಾಗಿತ್ತು, ಬಟ್ ಗಡಿಬಿಡಿಲಿ ಅಪ್ಲೋಡ್ ಮಾಡೋ ಗಡಿಬಿಡಿಲಿ 9ನೇ ತಾರೀಕು ಅಂತ ಹಾಕಿ ಅಪ್ಲೋಡ್ ಮಾಡ್ಬಿಟ್ಟೆ. ನಾನು ನಿನ್ನೆ ಸ್ಟೋರಿನೂ ಕೂಡ ಅಪ್ಲೋಡ್ ಮಾಡಿದ್ದೆ, ಈ ರೀತಿ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ. ಅದಕ್ಕೆ ತುಂಬಾ ಜನ ನನಗೆ ಮೆಸೇಜ್ ಹಾಕಿದ್ರು, ಇರ್ಲಿ ಅಕ್ಕ ಪರವಾಗಿಲ್ಲ, ನಾವ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀವಿ ಅಂತ ಹೇಳಿದ್ರು. ನನಗೆ ತುಂಬಾನೇ ಖುಷಿ ಆಯ್ತು ಆ ಮಾತನ್ನ ಕೇಳಿ. ಮತ್ತೆ ಈ ವಿಡಿಯೋದಲ್ಲಿ ನಾನು ಇನ್ನು ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತಾನು ಕೂಡ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾನು ತುಂಬಾ ಜನ ಒಂದೊಂದು ಕಮೆಂಟ್ ಹಾಕ್ತಿರಾ, ಅಕ್ಕ ಇನ್ನು ಮಗು ಮಾಡ್ಕೊಂಡಿಲ್ವಾ, ಮಗು ಎಲ್ಲಿದೆ, ಮಗು ತೋರ್ಸಿ ಅಂತಾನು ಕೂಡ ಹೇಳ್ತಿದ್ರಿ. ನಿಮ್ಗೆ ಗೊತ್ತು ಈ ಜನರೇಷನ್ ಅಲ್ಲಿ ದುಡ್ಡು ಎಷ್ಟು ಮುಖ್ಯ ಇದೆ ಅಂತ. ನಾನು ನನ್ ಗಂಡ ಇವಾಗ ತಾನೇ ಸಾಲ ಎಲ್ಲಾನು ತೀರ್ಸಿ ನೆಮ್ಮದಿಯಾಗಿ ಬದುಕ್ತಿದೀವಿ. ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ನಾನು ಪ್ರೆಗ್ನೆಂಟ್ ಆದ್ರೂ ಕೂಡ ನನ್ನ ನೋಡ್ಕೊಳ್ಳೋರು ಯಾರು ಇಲ್ಲ, ಮತ್ತೆ ಬಾಣ್ತನ ಮಾಡೋದಕ್ಕೂ ಕೂಡ ಯಾರು ಇಲ್ಲ ನನಗೋಸ್ಕರ ಅಂತ. ನಾನ್ ಪ್ರೆಗ್ನೆಂಟ್ ಆದ್ರೂ ಕೂಡ ನಮ್ ಸ್ವಂತ ದುಡ್ಡಲ್ಲೇ ನಾನು ಟ್ರೀಟ್ಮೆಂಟ್ ನ ತಗೋಬೇಕು. ದುಡ್ಡಿದ್ರೇನೆ ಎಲ್ಲ ಅನ್ನೋದು ನಮ್ಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಬಿಟ್ಟಿದೆ. ಮತ್ತೆ ನನಗೂ ನನ್ ಗಂಡಂಗೂ ಯಾವ ರೀತಿ ಅಂತಂದ್ರೆ, ನಮ್ಗೆ ಯಾರ ಹಂಗಲ್ಲೂ ಬದುಕಕ್ಕೆ ನಮ್ಗಂತೂ ಒಂದು ಚೂರು ಇಷ್ಟ ಇಲ್ಲ. ಮತ್ತೆ ತುಂಬಾ ಜನ ಯಾವ ರೀತಿ ನನ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಇವಕ್ಕ ದಪ್ಪ ಇರೋದಕ್ಕೆ ಪ್ರೆಗ್ನೆಂಟ್ ಆಗ್ತಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, PCOS ಇರ್ಬೋದು, ಈ ರೀತಿ ನಿಮ್ಗೆ ಬೇಡದೇ ಇರೋದೆಲ್ಲ ನೀವ್ ಯೋಚನೆ ಮಾಡ್ತೀರಾ. ಆದ್ರೆ ನಾವ್ ಆರೋಗ್ಯವಾಗಿ ನಾವು ಚೆನ್ನಾಗೇ ಇರ್ತೀವಿ. ನಮ್ಮ ಕಷ್ಟಗಳು ನಮ್ ಸಿಚುಯೇಷನ್ ತಕ್ಕನಾಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ದಯವಿಟ್ಟು ಯಾರಿಗೂ ಕೂಡ ಒಬ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ಮೇಲೆ ಯಾವ್ದೇ ಕಾರಣಕ್ಕೂ ಆ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ. ನನ್ನ ಮಾತಲ್ಲಿ ನಿಮ್ಗೆ ಬೇಜಾರಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂತೀನಿ. ನಾವು ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಏನು ಕಷ್ಟ ಪಡ್ತಿದೀವಿ ಅಂತಂದ್ರೆ, ಮುಂದಿನ ಫ್ಯೂಚರ್ ಇನ್ನು ಚೆನ್ನಾಗಿ ನಾವು ಇಟ್ಕೋಬೇಕು, ಮುಂದೆ ಅವ್ರು ಹುಟ್ಟಿದ್ಮೇಲೆ ಅವ್ರಿಗೆ ಯಾವ ಕೊರತೆನೂ ಇಲ್ದಂತೆ ಇರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ನಾವು ಕಷ್ಟ ಪಡ್ತಿದೀವಿ. ತುಂಬಾ ಜನ ಅಂತಾರೆ, ಇನ್ನು ಯಾಕೆ ಮಕ್ಳು ಮಾಡ್ಕೊಂಡಿಲ್ಲ, ಬೇಗ ಮಾಡ್ಕೊಳ್ಳಿ ಅಂತ. ಮಾಡ್ಕೋ ಅಂತಂದವ್ರೆಲ್ಲ ಬಂದು ನಮ್ಮ ಮಕ್ಳನ್ನ ದೇವರಾಣೆಗೂ ಸಾಕಲ್ಲ. ಅವ್ರು ಹೇಳೋ ಮಾತು ಒಂದ್ ಒಳ್ಳೆ ರೀತಿಲೇ ಇರ್ಬೋದು, ಆದ್ರೆ ಅದನ್ನ ಫೇಸ್ ಮಾಡೋದು ನಾವು. ನಮಗ್ ಗೊತ್ತಿರುತ್ತೆ ಮುಂದಿನ ಫ್ಯೂಚರ್ ನಮ್ಗೆ ಯಾವ ರೀತಿ ಇರುತ್ತೆ ಅಂತ. ನನ್ನ ಮಾತಿಂದ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಸದ್ಯಕ್ಕೆ ನಮ್ಮ ಮನೇಲಿ ನಾವ್ ಏನ್ ಸಾಕಿದೀವಿ ಅವರೇ ನಮ್ಮ ಮಕ್ಕಳು ಪ್ರೀತಿ ಅವರಿಂದಾನೇ ಸಿಕ್ತಿದೆ, ನನ್ಗೆ ಅಷ್ಟೇ ಸಾಕು. ಮತ್ತೆ ಆಲ್ರೆಡಿ ನಾನು ಇನ್ನು ಯಾಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತಾನು ಕೂಡ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಹಳೇ ವಿಡಿಯೋ. ಈಗ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಏನಕ್ಕೆ ಪ್ರೆಗ್ನೆಂಟ್ ಆಗಿಲ್ಲ ಅಂತ, ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು. ಆದ್ರೆ ಒಂದ್ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಬ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ಮೇಲೆ ಅವ್ರ ಬಗ್ಗೆ ನಾವು ಜಡ್ಜ್ ಮಾಡೋ ಯಾವ್ದೇ ರೈಟ್ಸ್ ನಮ್ಗೆ ಇಲ್ವೇ ಇಲ್ಲ.